ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಎರಡನೇ ಮಹಾಯುದ್ಧದ ನಂತರ ಅಮೇರಿಕ ಮತ್ತು USSR ಮಧ್ಯೆ ಶೀತಲ ಸಮರ ನಡೀತಾ ಇತ್ತು. ಈ ಎರಡೂ ದೇಶಗಳು ನೇರವಾಗಿ ಯುದ್ಧ ಮಾಡದೇ ಇದ್ದರೂ ಬೇರೆ ದೇಶಗಳ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸ್ತಾ ಇದ್ವು. ಈಗ ಅದೇ ರೀತಿಯಾಗಿ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಸೌದಿ ಅರೇಬಿಯಾದ ಮಧ್ಯೆ ಶೀತಲ ಸಮರ ನಡೀತಾ ಇದೆ. ಹೀಗಾಗಿ ಇಲ್ಲಿ ಈ ದೇಶಗಳು ಪರಸ್ಪರ ಕಚ್ಚಾಟ ಮಾಡ್ತಾ ಇರೋದು ಯಾಕೆ? ಮುಸ್ಲಿಮರೇ ಬಹುಸಂಖ್ಯಾತರಾಗಿರೋ ಈ ದೇಶಗಳು ಯಾವ ದೇಶಗಳ ಜೊತೆ ಕೈ ಜೋಡಿಸಿವೆ? ಕೊನೆಯದಾಗಿ ಭಾರತದ ಮೇಲೆ ಪರಿಣಾಮ ಏನು? ಇತ್ಯಾದಿ ವಿಚಾರಗಳ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. ಮುಸ್ಲಿಂ ಧರ್ಮದಲ್ಲಿ ಪ್ರಮುಖವಾಗಿ ಎರಡು ಪಂಗಡಗಳಿವೆ. ಒಂದನೆಯದು ಸುನ್ನಿ, ಎರಡನೇದು ಶಿಯಾ. ಇದುವೇ ಈ ಎರಡೂ ದೇಶಗಳ ಕಿತ್ತಾಟಕ್ಕೆ ಮುಖ್ಯವಾದ ಕಾರಣ. ಸೌದಿ ಅರೇಬಿಯಾದಲ್ಲಿ ಸುನ್ನಿ ಮುಸ್ಲಿಮರಿದ್ದರೆ ಇರಾನ್ನಲ್ಲಿ ಶಿಯಾ ಮುಸ್ಲಿಮರಿದ್ದಾರೆ. ಎರಡು ದೇಶಗಳ ಕಿತ್ತಾಟಕ್ಕೆ ಇದುವೇ ಮುಖ್ಯವಾದ ಕಾರಣ. ಎರಡೂ ಮುಸ್ಲಿಂ ದೇಶಗಳ ಮೇಲೆ ಹಿಡಿತ ಸಾಧಿಸಲು ಈಗ ಪೈಪೋಟಿಯಲ್ಲಿ ತೊಡಗಿವೆ. ಮುಸ್ಲಿಮರ ಪವಿತ್ರ ಸ್ಥಳಗಳಾದ ಮೆಕ್ಕಾ ಮತ್ತು ಮದೀನಾ ತನ್ನ ದೇಶದಲ್ಲಿ ಇರುವ ಕಾರಣ ತಾನು ಸುನ್ನಿ ಇಸ್ಲಾಮಿನ ಪಾಲಕ ಮತ್ತು ಇಸ್ಲಾಮಿಕ್ ಪವಿತ್ರ ಸ್ಥಳಗಳ ರಕ್ಷಕ ಎಂದು ಸೌದಿ ಅರೇಬಿಯಾ ಹೇಳಿದರೆ, ಇರಾನ್ ತಾನು ತುಳಿತಕ್ಕೊಳಗಾದ ಶಿಯಾ ಜನರ ರಕ್ಷಕ ಎಂದು ಹೇಳ್ತಾ ಇದೆ. ಇರಾನ್ ಮತ್ತು ಸೌದಿ ಅರೇಬಿಯಾದ ಮಧ್ಯೆ ಕಿತ್ತಾಟ ಯಾಕೆ ನಡೀತಾ ಇದೆ ಎಂಬುದನ್ನು ತಿಳಿಯಬೇಕಾದರೆ ಅಮೇರಿಕ ಮತ್ತು ಇರಾನ್ ಮಧ್ಯೆ ಜಗಳವನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಎರಡನೇ ಮಹಾಯುದ್ಧದ ಬಳಿಕ ಅಮೇರಿಕ, ನಿಮಗೆ ಗೊತ್ತಿದೆ, ಸೂಪರ್ ಪವರ್ ದೇಶವಾಗಿ ಹೊರಹೊಮ್ಮಿತು. ಅಮೇರಿಕ ಮತ್ತು ಯುರೋಪ್ನಲ್ಲಿ ಕೈಗಾರಿಕಾ ಕ್ರಾಂತಿ ನಡೆಯಿತು. ಅಮೇರಿಕ ಮತ್ತು USSR ಮಧ್ಯೆ ಶೀತಲ ಸಮರ ನಡೀತಾ ಇರುವ ಸಂದರ್ಭದಲ್ಲಿ ಇರಾನ್ ಮತ್ತು ಸೌದಿ ಅರೇಬಿಯಾ ಅಮೇರಿಕವನ್ನು ಬೆಂಬಲಿಸ್ತಾ ಇದ್ವು. ಎರಡನೇ ಮಹಾಯುದ್ಧದ ನಂತರ ಅಮೇರಿಕ ಇರಾನ್ನ ಹಲವು ಕಡೆಗಳಲ್ಲಿ ತೈಲ ಬಾವಿಗಳನ್ನು ಕೊರೆದು ಕಚ್ಚಾ ತೈಲವನ್ನು ವಿಶ್ವಕ್ಕೆ ಮಾರಾಟ ಮಾಡತೊಡಗಿತು. ಹಲವು ವರ್ಷಗಳ ನಂತರ ಇರಾನ್ ಜನರಿಗೆ ಗೊತ್ತಾಯಿತು, ನಮ್ಮ ದೇಶದ ಸಂಪನ್ಮೂಲವನ್ನು ಬಳಸಿ ಅಮೇರಿಕ ಲಾಭ ಮಾಡ್ತಾ ಇದೆ ಅಂತ. ನಿಧಾನವಾಗಿ ಇದು ಆಂದೋಲನದ ರೂಪದಲ್ಲಿ ಹೋರಾಟ ಪ್ರಾರಂಭವಾಯಿತು. 1978ರಲ್ಲಿ ಇರಾನ್ ಇಸ್ಲಾಮಿಕ್ ರೆವಲ್ಯೂಷನ್ ಆರಂಭವಾಯಿತು. ಕೊನೆಗೆ ಅಮೇರಿಕವನ್ನು ಇರಾನ್ ನೆಲದಿಂದ ಓಡಿಸಲಾಯಿತು. ಯಾವಾಗ ತೈಲ ನಿಕ್ಷೇಪಗಳು ಅಮೇರಿಕದ ಕೈ ತಪ್ಪಿತೋ ಆಗ ಅಮೇರಿಕ ಮತ್ತು ಯುರೋಪಿಯನ್ ದೇಶಗಳು ಇರಾನ್ ತೈಲದ ಮೇಲೆ ನಿರ್ಬಂಧ ವಿಧಿಸಿದವು. ಇನ್ನೊಂದು ಕಡೆಯಲ್ಲಿ ಎರಡನೇ ಮಹಾಯುದ್ಧದ ಬಳಿಕ ಸೌದಿ ಅರೇಬಿಯಾ ಅಮೇರಿಕ ಮಿತ್ರ ರಾಷ್ಟ್ರವಾಗಿತ್ತು. ಅಮೇರಿಕ ಸೌದಿ ಅರೇಬಿಯಾದ ಮಿತ್ರ ರಾಷ್ಟ್ರವಾಗಲು ಕಾರಣವೂ ಇತ್ತು. ಸೌದಿ ಅರೇಬಿಯಾ ಕಚ್ಚಾ ತೈಲವನ್ನು ಹೊಂದಿದ್ರು ಅದಕ್ಕೆ ಒಂದು ಭಯ ಯಾವಾಗಲೂ ಕಾಡ್ತಾ ಇತ್ತು. ಯಾವ ದೇಶ ಬೇಕಾದರೂ ನಮ್ಮ ಮೇಲೆ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಎಂಬ ಆತಂಕ ಸೌದಿ ಅರೇಬಿಯಾಕ್ಕೆ ಕಾಡ್ತಾ ಇತ್ತು. ಯಾಕೆಂದರೆ ಸೌದಿ ಅರೇಬಿಯಾದಲ್ಲಿ ಬಲಿಷ್ಠವಾದ ಸೇನೆಯನ್ನು ಹೊಂದಿರಲಿಲ್ಲ. ಈ ಸಂದರ್ಭದಲ್ಲಿ ಅಮೇರಿಕ ಸೌದಿ ಅರೇಬಿಯಾದ ಸಹಾಯಕ್ಕೆ ಬಂದು ಒಂದು ಡೀಲ್ ಮಾಡುತ್ತೆ. ನೋಡಿ, ನಿಮ್ಮ ಎಲ್ಲ ತೈಲ ಬಾವಿಗಳಿಗೆ ನಾವು ರಕ್ಷಣೆ ನೀಡ್ತೀವಿ, ಆದರೆ ನೀವು ತೈಲ ವ್ಯವಹಾರಗಳನ್ನು ಅಮೇರಿಕನ್ ಡಾಲರ್ನಲ್ಲೇ ನಡೆಸಬೇಕೆಂದು ಅಮೇರಿಕ ಷರತ್ತನ್ನು ವಿಧಿಸುತ್ತೆ. ಅಮೇರಿಕ ಜೊತೆ ಸಂಬಂಧದಿಂದಾಗಿ ವಿಶ್ವದಲ್ಲೇ ಸೌದಿ ಅರೇಬಿಯಾ ಕಚ್ಚಾ ತೈಲದಲ್ಲಿ ಸೂಪರ್ ಪವರ್ ದೇಶವಾಗಿ ಹೊರಹೊಮ್ಮುತ್ತೆ. ಕಚ್ಚಾ ತೈಲಕ್ಕೆ ನಿರ್ಬಂಧ ಹೇರಿದ್ರಿಂದ ಇರಾನ್ ಸಂಕಷ್ಟಕ್ಕೆ ಸಿಲುಕುತ್ತೆ. ಮುಸ್ಲಿಂ ದೇಶಗಳ ನಾಯಕತ್ವ ವಿಚಾರವಾಗಿ ಈಗ ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವೆ ಕಿತ್ತಾಟ ನಡೀತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಹಲವು ದೇಶಗಳು ಇರಾನ್ ಮತ್ತು ಸೌದಿ ಅರೇಬಿಯಾದ ಪರ ಈಗ ನಿಲ್ತಾ ಇವೆ. ಪಾಕಿಸ್ತಾನ, ಕತರ್, ಜೋರ್ಡಾನ್, ಕುವೈತ್, ಈಜಿಪ್ಟ್ ಸೌದಿ ಪರ ಒಲವನ್ನು ಹೊಂದಿದರೆ, ಲಿಬಿಯಾ, ಸಿರಿಯಾ, ಯೆಮನ್ನಲ್ಲಿರೋ ಹೌತಿ ಬಂಡುಕೋರರು ಇರಾನ್ ಪರ ಒಲವನ್ನು ಹೊಂದಿದ್ದಾರೆ. ಇರಾನ್ ಮತ್ತು ಸೌದಿ ಪರಸ್ಪರ ಕಾದಾಟಕ್ಕೆ ಇಳಿಯದೇ ಇದ್ದರೂ ಬೇರೆ ದೇಶಗಳ ಆಂತರಿಕ ವ್ಯವಹಾರದಲ್ಲಿ ಭಾಗಿಯಾಗ್ತಾ ಇದೆ. ಸಿರಿಯಾದ ಅಸಾದ್ ಸರ್ಕಾರದ ಪರ ಇದ್ದ ಇರಾನ್ ಹಣಕಾಸು ಮತ್ತು ಮಿಲಿಟರಿ ಹಾರ್ಡ್ವೇರನ್ನು ನೀಡಿತ್ತು. ಇನ್ನೊಂದು ಕಡೆ ಅಸಾದ್ ಸರ್ಕಾರದ ವಿರುದ್ಧದ ಹೋರಾಟಗಾರರಿಗೆ ಸೌದಿ ಸರ್ಕಾರ ಸಹಾಯ ಮಾಡಿತ್ತು. ಇನ್ನು ಯಮನ್ನಲ್ಲಿರುವ ಸರ್ಕಾರಕ್ಕೆ ಸೌದಿ ಬೆಂಬಲ ನೀಡಿದರೆ, ಅಲ್ಲಿನ ಹೌತಿ ಬಂಡುಕೋರರಿಗೆ ಇರಾನ್ ಬೆಂಬಲ ನೀಡ್ತಾ ಇದೆ. ಹೌತಿ ಬಂಡುಕೋರರು ಈ ಹಿಂದೆ
ವಿಶ್ವದ ಅತಿ ದೊಡ್ಡ ತೈಲ ಕಂಪನಿ ಸೌದಿ ಅರಾಮ್ಕೋದ ಮೇಲೆ ಡ್ರೋನ್ ದಾಳಿ ನಡೆಸಿತ್ತು. ಈ ವಿಚಾರಕ್ಕೆ ಸೌದಿ ಇರಾನ್ ಮೇಲೆ ಸಿಟ್ಟಾಗಿತ್ತು. ಇನ್ನು ಇರಾಕ್ನಲ್ಲಿರುವ ಸುನ್ನಿ ಹೋರಾಟಗಳಿಗೆ ಸೌದಿ ಬೆಂಬಲ ನೀಡಿದರೆ ಶಿಯಾ ಹೋರಾಟಗಳಿಗೆ ಇರಾನ್ ಬೆಂಬಲ ನೀಡ್ತಾ ಇದೆ. ಮಧ್ಯ ಏಷ್ಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರೇ ಇದ್ದಾರೆ. ಅತಿಯಾದ ಧಾರ್ಮಿಕತೆಯನ್ನು ಅಳವಡಿಸಿಕೊಂಡ್ರೆ ಮುಂದೆ ಉಗ್ರರ ದೇಶವಾಗಬಹುದು ಎಂಬ ಭಯ ಸೌದಿ ಅರೇಬಿಯಾವನ್ನು ಕಾಡ್ತಾ ಇದೆ. ಯಾಕೆಂತಂದರೆ ಅದಕ್ಕೂ ಕಾರಣ ಇದೆ. ಐಸಿಸ್, ತಾಲಿಬಾನ್, ಅಲ್ ಖೈದಾ, ಹೌತಿ, ಬೋಕೋ ಹರಂ ಉಗ್ರರಿಂದ ಏನಾಗಿದೆ ಅನ್ನೋದು ಅದಕ್ಕೆ ಗೊತ್ತಿದೆ. ದೇವರೇ ದೊಡ್ಡವನು, ರಾಜರು ಹೇಳಿದಂತೆ ಕೇಳಬೇಕಾಗಿಲ್ಲ ಎಂದು ಐಸಿಸ್ನಂಥ ಉಗ್ರ ಸಂಘಟನೆಗಳು ಪ್ರಬಲವಾದರೆ ರಾಜರಿಗೆ ಮುಂದೆ ಯಾವುದೇ ಅಧಿಕಾರವಿರುವುದಿಲ್ಲ. ಜೊತೆಗೆ ರಾಜರ ವಿರುದ್ಧವೇ ಜನರು ದಂಗೆ ಏರ್ತಾರೆ. ಈ ಕಾರಣಕ್ಕೆ ಉಗ್ರ ಸಂಘಟನೆಗಳನ್ನು ಬೆಂಬಲಿಸುವ ದೇಶಗಳ ಜೊತೆ ಮಾತುಕತೆ ನಡೆಸಲು ಸೌದಿ ಅರೇಬಿಯಾ ಮೊದಲಿನಿಂದಲೂ ಹಿಂದೇಟು ಹಾಕ್ತಾ ಇದೆ. ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡಿದರೆ ಮುಂದೆ ಪಾಕಿಸ್ತಾನ ಯಾವ ರೀತಿ ದಿವಾಳಿಯಾಗಿದೆಯೋ ಅದೇ ರೀತಿ ನಾವು ದಿವಾಳಿಯಾಗಬಹುದು ಎಂಬ ಭಯ ಈ ರಾಷ್ಟ್ರಗಳನ್ನು ಕಾಡ್ತಾ ಇದೆ. ಸೌದಿ ಅರೇಬಿಯಾ ಮತ್ತು UAE ಈ ವಿಚಾರದಲ್ಲಿ ಸಾಕಷ್ಟು ಮುಂದುವರೆದಿದೆ. ಸೌದಿ ಅರೇಬಿಯಾ ಈಗ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದೆ. ಅಷ್ಟೇ ಅಲ್ಲದೆ ಸೌದಿ ಅರೇಬಿಯಾ ಮೊದಲ ಬಾರಿಗೆ ಮದ್ಯದ ಅಂಗಡಿಯನ್ನು ತೆರೆದಿದೆ. ರಿಯಾದ್ನಲ್ಲಿರೋ ಸೂಪರ್ ಮಾರ್ಕೆಟ್ನಲ್ಲಿ ವಿದೇಶಿ ಅತಿಥಿಗಳಿಗೆ ಮದ್ಯದ ಅಂಗಡಿಯನ್ನು ಓಪನ್ ಮಾಡಿದೆ. ಆದರೆ ಇನ್ನೊಂದು ಕಡೆಯಲ್ಲಿ ಇರಾನ್ನಲ್ಲಿ ಎಲ್ಲ ಮಹಿಳೆಯರಿಗೆ ಹಿಜಾಬನ್ನು ಕಡ್ಡಾಯ ಮಾಡಲಾಗಿದೆ. ಅಲ್ಲಿನ ಸರ್ಕಾರದ ವಿರುದ್ಧವೇ ಈ ಹಿಂದೆ ಮಹಿಳೆಯರು ದಂಗೆ ಎದ್ದಿದ್ರು. ಇರಾನ್ ಸೌದಿ ವಿರುದ್ಧ ತಿರುಗಿ ಬೀಳಲು ಇನ್ನೊಂದು ಪ್ರಮುಖ ಕಾರಣ ಇಸ್ರೇಲ್ ಜೊತೆಗಿನ ಸೌದಿ ಸಂಬಂಧ. ಇತ್ತೀಚಿನ ವರ್ಷಗಳಲ್ಲಿ ಅರಬ್ ದೇಶಗಳ ನಿರ್ಧಾರ ನಿಧಾನವಾಗಿ ಬದಲಾಗ್ತಾ ಇದೆ. 2020ರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ಬಹರೈನ್, ಇಸ್ರೇಲ್, ಮೊರಕ್ಕೋ, ಸುಡಾನ್, UAE ಜೊತೆ ಒಪ್ಪಂದ ನಡೆಯುತ್ತೆ. ವ್ಯಾಪಾರ ಮತ್ತು ಟೂರಿಸಂ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರ ನೀಡಲು ಈ ದೇಶಗಳು ಒಪ್ಪಿಕೊಂಡಿದ್ವು. ಮತ್ತಷ್ಟು ಹತ್ತಿರವಾಗ್ತಾ ಇದ್ದಂತೆ ಇಸ್ರೇಲ್ ಸೌದಿ ಅರೇಬಿಯಾದ ಜೊತೆ ಮಾತುಕತೆ ನಡೆಸಲು ಮುಂದಾಗಿತ್ತು. ಈ ಡೀಲನ್ನು ಮಾಧ್ಯಮಗಳು ಡೀಲ್ ಆಫ್ ಸೆಂಚುರಿ ಎಂದೇ ಕರೆದಿತ್ತು. ಒಂದು ವೇಳೆ ಈ ಮಾತುಕತೆ ಯಶಸ್ವಿಯಾಗಿದ್ದರೆ ಅಮೆರಿಕದ ಮಿತ್ರ ದೇಶಗಳಾದ ಬಹರೈನ್, ಸೌದಿ ಅರೇಬಿಯಾ ಮತ್ತು UAEಗೆ ಲಾಭವಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಮಧ್ಯಪ್ರಾಚ್ಯದಲ್ಲಿ ಸೌದಿ ಅರೇಬಿಯಾ ಪವರ್ಫುಲ್ ದೇಶವಾಗಿ ಹೊರಹೊಮ್ತಾ ಇತ್ತು. ಇರಾನ್ ಏಕಾಂಗಿ ಆಗ್ತಾ ಇತ್ತು. ಈ ಡೀಲ್ ಮಾತುಕತೆ ನಡೆಯುತ್ತಿರುವ ಸಮಯದಲ್ಲೇ ಹಮಾಸ್ ಇಸ್ರೇಲ್ ಮೇಲೆ ದಾಳಿ ನಡೆಸಿತ್ತು. ಈ ದಾಳಿಯಿಂದ ಮಾತುಕತೆ ಮುಂದೆ ನಡೆಯುತ್ತಾ ಇಲ್ವಾ ಎನ್ನುವುದು ಮುಂದೆ ಗೊತ್ತಾಗಬೇಕಾಗಿದೆ. ಇಸ್ರೇಲ್ ಅರಬ್ ರಾಷ್ಟ್ರಗಳಿಗೆ ಹತ್ತಿರವಾಗಬಾರದು ಎಂಬ ಕಾರಣಕ್ಕೆ ಇರಾನ್ ಹಮಾಸ್ ಮೂಲಕ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ ಎಂಬ ವಿಶ್ಲೇಷಣೆಗಳು ಈಗ ಕೇಳಿ ಬರ್ತಾ ಇದೆ. ಸೌದಿ ಅರೇಬಿಯಾ ಮತ್ತು ಇರಾನ್ ಭಾರತದ ಮಿತ್ರ ರಾಷ್ಟ್ರಗಳು. ಎರಡೂ ದೇಶಗಳಿಂದ ಭಾರತ ಕಚ್ಚಾ ತೈಲವನ್ನು ಆಮದು ಮಾಡ್ತಾ ಇದೆ. ಭಾರತ ಈ ಎರಡೂ ದೇಶಗಳಿಗೆ ಆಹಾರ ಉತ್ಪನ್ನಗಳನ್ನು ರಫ್ತು ಮಾಡ್ತಾ ಇದೆ. ಭಾರತದಲ್ಲಿ ಸಾವಿರಾರು ಇರಾನ್ ವಿದ್ಯಾರ್ಥಿಗಳು ಓದ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಇರಾನ್ನಲ್ಲಿರುವ ಚಾಬಹಾರ್ ಬಂದರಿಗೆ ಭಾರತ ಹಣಕಾಸಿನ ನೆರವನ್ನು ಸಹ ನೀಡಿದೆ. ಭಾರತ ಮತ್ತು ಸೌದಿಯ ಸಂಬಂಧ ಉತ್ತಮವಾಗಿತ್ತು. ಮೋದಿ ಅವರು ಪ್ರಧಾನಿಯಾದ ನಂತರ ಭಾರತದ ಸಂಬಂಧ ಮತ್ತಷ್ಟು ಉತ್ತಮವಾಗಿದೆ. ಭಾರತ ಮತ್ತು ಸೌದಿ ಅರೇಬಿಯಾದ ನಡುವೆ ಹಲವಾರು ಒಪ್ಪಂದಗಳು ಸಹ ನಡೆದಿದೆ. ಭಾರತದ ಕಂಪನಿಗಳಲ್ಲಿ ಸೌದಿ ಅರೇಬಿಯಾ ಹೂಡಿಕೆ ಸಹ ಮಾಡಿದೆ. ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಅವರಿಗೆ ಸೌದಿ ಅರೇಬಿಯಾದ ಅತ್ಯುನ್ನತ ನಾಗರಿಕ ಗೌರವವಾದ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಜನ್ ನೀಡಿ ಪುರಸ್ಕರಿಸಿದೆ. ಮುಗಿಸುವ ಮೊದಲು ಸೌದಿ ಮತ್ತು ಇರಾನ್ ಮಧ್ಯೆ ಶೀತಲ ಸಮರ ಇರುವುದು ನಿಜ. ಆದರೆ ಎರಡೂ ದೇಶಗಳು ಪರಸ್ಪರ ಗಡಿಯನ್ನು ಹಂಚಿಕೊಂಡಿಲ್ಲ. ಎರಡೂ ದೇಶಗಳ ಮಧ್ಯೆ ಪರ್ಷಿಯನ್ ಅರೇಬಿಯನ್ ಸಮುದ್ರವಿದೆ. ಭಾರತ ಪಾಕಿಸ್ತಾನದ ರೀತಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿ ವಿವಾದ ಇಲ್ಲಿ ಇಲ್ಲ. ಹೀಗಾಗಿ ಈ ಎರಡೂ ದೇಶಗಳು ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಲಾರದು ಎನ್ನುವುದು ವಿಶ್ಲೇಷಣೆ. ತೈಲ ಉತ್ಪಾದನೆಯಲ್ಲಿ ಪವರ್ಫುಲ್ ದೇಶಗಳಾಗಿರುವ ಇವು ಒಂದು ವೇಳೆ ಯುದ್ಧದಲ್ಲಿ ಭಾಗಿಯಾದರೆ ವಿಶ್ವಕ್ಕೆ ಇದರ ಪರಿಣಾಮವ ಬೀರಲಿದೆ. ಈ ಕಾರಣಕ್ಕೆ ಈ ಎರಡೂ ದೇಶಗಳು ನೇರವಾಗಿ ಹೋರಾಡದೇ ಇದ್ದರೂ
ಮುಸ್ಲಿಂ ದೇಶಗಳ ಆಂತರಿಕ ವಿಚಾರದಲ್ಲಿ ಭಾಗಿಯಾಗಿ ಶೀತಲ ಸಮರ ನಡೆಸ್ತಾ ಇರ್ತವೆ. ಧನ್ಯವಾದಗಳು.